ವೀಕ್ಷಕರೇ, ನಟ ಕಿಚ್ಚ ಸುದೀಪ್ ಅವರು ಸಿಸಿಎಲ್ ಕ್ರಿಕೆಟ್ ಮ್ಯಾಚ್ ನಲ್ಲಿ ಬ್ಯುಸಿಯಾಗಿರುವ ಕಾರಣ ನಾಳೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ನಡೆಯಲಿದ್ದು ಇವತ್ತು ಪ್ರೀ ಫಿನಾಲೆ ನಡೆಯಲಿದೆ. ಈಗಾಗಲೇ ವೀಕ್ಷಕರೇ, ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ಕನ್ನಡ ವಾಹಿನಿಗೆ ಈ ಸಲದ ಬಿಗ್ ಬಾಸ್ ನ ವಿನ್ನರ್ ಮತ್ತು ರನ್ನರ್ ಅಪ್ ಗಳು ಯಾರಾಗಲಿದ್ದಾರೆ ಅನ್ನೋದು ಗೊತ್ತಾಗಲಿದ್ದು, ವಿನ್ನರ್ ಮತ್ತು ರನ್ನರ್ ಗಳ ಟ್ರಾಫಿಯಲ್ಲಿ ಕೂಡ ಇವತ್ತೇ ಹೆಸರನ್ನ ಪ್ರಿಂಟ್ ಮಾಡೋದಕ್ಕೆ ಕೂಡ ಕೊಡಬೇಕಾಗುತ್ತೆ. ಸೊ ಪ್ರಾಕ್ಟಿಕಲಿ ನಾಳೆ ಬೆಳಗ್ಗೆ 10 ಗಂಟೆವರೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ರು ಕೂಡ ಈಗಾಗಲೇ 95% ಜನರ ವೋಟಿಂಗ್ ಆಗ್ಲೇ ಆಗಿದ್ದು, ಬಿಗ್ ಬಾಸ್ ನ ವಿನ್ನರ್ ಮತ್ತು ರನ್ನರ್ ಗಳು ಯಾರಾಗಲಿದ್ದಾರೆ ಅನ್ನೋದು ಬಹುತೇಕ ಖಚಿತವಾಗಿದ್ದು, ಬಿಗ್ ಬಾಸ್ ನ ಆಂತರಿಕ ಟೀಮ್ ನಿಂದ ಲೀಕ್ ಆಗಿರುವಂತಹ ವೋಟಿಂಗ್ ಲಿಸ್ಟ್ ಗಳ ಲೆಕ್ಕಾಚಾರದ ಪ್ರಕಾರ ಈ ಸಲದ ಬಿಗ್ ಬಾಸ್ ಅನ್ನ ಅಷ್ಟಕ್ಕೂ ಯಾರು ವಿನ್ ಆಗಿದ್ದಾರೆ ಮತ್ತು ಯಾರು ರನ್ನರ್ ಅಪ್ ಗಳು ಆಗಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮುಖಾಂತರ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ನಾಳೆಯ ಫಿನಾಲೆಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ ಅನ್ನ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಬಿಗ್ ಬಾಸ್ ನ ಆಂತರಿಕ ತಂಡದಿಂದ ಲೀಕ್ ಆಗಿರುವಂತಹ ವೋಟಿಂಗ್ ರಿಸಲ್ಟ್ ಪ್ರಕಾರ ಗಿಲ್ಲಿ ನಟಗೆ ಸುಮಾರು 99 ವೋಟಿಂಗ್ಸ್ ಪ್ರಕಾರ 4,52,00,000 ವೋಟಿಂಗ್ ಗಳು ಬಂದಿದ್ದು, ಗಿಲ್ಲಿ ನಟ ಈ ಸಲದ ಬಿಗ್ ಬಾಸ್ ನ ವಿನ್ನರ್ ಆಗಿ ಹೊರ ಬಂದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಸೊ ವೀಕ್ಷಕರೇ, ಗಿಲ್ಲಿ ನಟ ಈ ಸಲ ವಿನ್ ಆಗಿರೋದು 100% ಪಕ್ಕ ಆಗಿದ್ದು, ರನ್ನರ್ ಯಾರಾಗ್ತಾರೆ ಅನ್ನೋದೇ ಹೆಚ್ಚಿನವರಿಗೆ ಕುತೂಹಲವನ್ನು ಮೂಡಿಸಿದ ಒಂದು ಪ್ರಶ್ನೆ ಆಗಿದೆ. ಸೊ ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಈ ಸಲದ ಬಿಗ್ ಬಾಸ್ ನಲ್ಲಿ ಇಬ್ಬರು ರನ್ನರ್ ಗಳು ಇರಲಿದ್ದಾರೆ. ಅತಿ ಹೆಚ್ಚು ವೋಟಿಂಗ್ ಪಡೆದಿರುವ ರಕ್ಷಿತಾ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಚಾನಲ್ ಕೋಟದಿಂದ ಕಾವ್ಯ ಶೈವ ಇಬ್ಬರನ್ನು ಕೂಡ ಪರಿಗಣಿಸಿ ಈ ಸಲದ ಬಿಗ್ ಬಾಸ್ ನಲ್ಲಿ ವಿಶೇಷವಾಗಿ ಇಬ್ಬರು ಫಸ್ಟ್ ರನ್ನರ್ ಅಪ್ ಗಳಾಗಲಿದ್ದು, ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್ ಆಗಲಿದ್ದಾರೆ. ಹಾಗೇನೆ ವೀಕ್ಷಕರೇ, ರಾಘು ಅವರು ಥರ್ಡ್ ರನ್ನರ್ ಅಪ್ ಆದ್ರೆ ಧನುಷ್ ಅವರು ಫೋರ್ತ್ ರನ್ನರ್ ಅಪ್ ಆಗಿ ಹೊರಬಂದಿದ್ದಾರೆ. ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.